ನೀನ್ ಎಂಥ ನಿರ್ಧಾರ ತಗೋತಾ ಇದೀಯ ಅಂತ ಗೊತ್ತಾ ನಿನ್ಗೆ? ಮಾವನವರು ಮುದ್ದಾಗಿ ಸಾಕಿದ ಮಕ್ಕಳನ್ನ ನಮಗೊಪ್ಪಿಸ್ಬಿಟ್ಟು ಹೋಗವ್ರೆ. ನಾವು ಆ ಮಕ್ಕಳನ್ನ ಅವರಷ್ಟೇ ಪ್ರೀತಿಯಿಂದ ಸಾಕ್ಬೇಕು. ಅವ್ರಿಗೆ ತಂದೆ ಇಲ್ಲ ಅನ್ನೋ ಕೊರತೆ ಕಾಣಬಾರ್ದು. ನಮಗೊಂದು ಮಗು ಆಗ್ಬಿಟ್ರೆ ನಾವು ಅವ್ರಗಳನ್ನ ಹಂಗೆಲ್ಲ ನೋಡ್ಕೊಳಕ್ಕಾಗಕ್ಕಿಲ್ಲ. ಇವ್ರನ್ನೇ ನಮ್ಮ ಮಕ್ಕಳು ಅಂತ ಸಾಕೋಣ. ನಮಗ್ ಮಕ್ಕಳು ಬೇಡ ಅಂತ ನಾನು ನಿರ್ಧಾರ ತಗೊಂಡಿದ್ದೀನಿ. ಲಕ್ಷ್ಮಿ, ಅಪ್ಪಯ್ಯ ಕೊನೆ ತೀರ್ಪು ಕೊಡಕ್ ಹೋಗುವಾಗ ನಾನು ಮಕ್ಕಳನ್ನ ನೋಡ್ಕೋತೀನಿ ಅಂತ ನೀನು ಅಂದಿದ್ದು ಸುಮ್ಮನೆ ಮಾತ್ಗೆ ಅಂತ ನಾನು ಅನ್ಕೊಂಡಿದ್ದೆ. ಆದರೆ ಅದು ನಿನ್ನ ಕರುಳಿನಿಂದ ಬಂದಿದ್ದು ಅಂತ ಈಗ ನನಗೆ ಗೊತ್ತಾಯ್ತು. ಆಯ್ತು ಲಕ್ಷ್ಮಿ, ನಿನ್ನಿಷ್ಟದಂಗೆ ಆಗ್ಲಿ. ಅಯ್ಯೋ, ನಾನು ಯಾಕೆ ಕಟ್ಲಿ? ನೀವೇ ಕಟ್ಟಿ. ನಿಮಗ್ ತಾನೇ ಮಕ್ಳಿಲ್ಲ. ನೀ ನನ್ ಮಗಳಲ್ವಾ? ದೀಪು, ಯಾಕೆ ಕಳ್ತಾ ಇದೀಯಾ? ಏನಾಯ್ತು? ನಿಮ್ಮದ್ಕೆ ಎಂತ ಗ್ರೇಟ್ ರೀ. ನಾನು ಅವ್ರ ಜೊತೆಲೇ ಇದ್ದು ಅವ್ರನ್ನ ಅರ್ಥ ಮಾಡ್ಕೊಳಕ್ಕೂ ಆಗ್ಲಿಲ್ಲ, ಅವ್ರ ಕೂಡ ಅನುಸರಿಸಕ್ಕೂ ಆಗ್ಲಿಲ್ಲ. ನಾನು ಅವ್ರನ್ನ ತುಂಬಾ ನೋಯಿಸ್ಬಿಟ್ಟೆ ರೀ. ಸಮಾಧಾನ ಮಾಡ್ಕೊ. ಊರಿನ ಹೆಣ್ಮಕ್ಳೆಲ್ಲ ಬಂದಿದಾರಲ್ಲ? ನಿನ್ನ ಹೆಸರು? ಪುಟ್ಟಾಯಿ. ಪುಟ್ಟಾಯಿ. ಅವ್ರ ಹೆಸರು ಬರ್ಕೊಂಡಪ್ಪ. ಏನಿದು ಮದ್ವೆ ಆಗಿದ್ರೆ ಹೆಣ್ಮಕ್ಳೆಲ್ಲ ಸೇರೋ ಗೌರಮ್ಮ. ಏನಮ್ಮ? ಏನಣ್ಣ, ಏನ್ ನಡೀತಾ ಇತ್ತಿಲ್ಲಿ? ಇದು ಸುಬ್ಬಲಕ್ಷ್ಮಿ ಬಂಪರ್ ಲಾಟ್ರಿ. ನೀನು ಒಂದ್ ಚೀಟಿ ತೆಗಿಯಮ್ಮ. ಹೌದಣ್ಣ, ಯಾಕೆ? ನೋಡಮ್ಮ, ಈ ಊರಿಗೆ ಮಳೆ ಬಂದು 3 ವರ್ಷ ಆಯ್ತು. ಅದಕ್ಕೆ ಮದುವೆ ಆಗದೆ ಇರೋ ಕನ್ಯೆ ಬರೀ ಬತ್ತಲಿ ಹೊಳೆಲಿ ಸ್ನಾನ ಮಾಡಿ ಮಡಿಯಿಂದ ದೇವಸ್ಥಾನಕ್ಕೆ ನಡ್ಕೊಂಡು ಹೋಗಿ ಪೂಜೆ ಮಾಡಿದ್ರೆ ಮಳೆ ಬರುತ್ತೆ ಅಂದ್ರು. ಅದಕ್ಕೆ ಇವ್ರನ್ನೆಲ್ಲಾ ಕರೆಸಿ ಇವ್ರ ಹೆಸರನ್ನೆಲ್ಲ ಚೀಟಿಲಿ ಬರ್ಸ್ತಾ ಇದೀನಿ. ಅಯ್ಯೋ, ಊರವರೆಲ್ಲ ಸೇರ್ಕೊಂಡು ಎಷ್ಟೊಳ್ಳೆ ಕೆಲಸ ಮಾಡ್ತಿದ್ದೀರಾ. ತೆಗಿರಿ ತೆಗಿರಿ. ನೀನೊಂದ್ ಚೀಟಿ ತೆಗಿಯಮ್ಮ. ನಾನ್ ಬೇಡ, ಲೀಲು ನೀನ್ ತೆಗಿಯೇ. ಯಾರಿಗಿಲ್ಲ, ಊರೆಲ್ಲ ಬೇವು ಬೆಲ್ಲ. ಸುಬ್ಬಲಕ್ಷ್ಮಿ. ಯಾವಳ ಅವಳ? ಸುಬ್ಬಲಕ್ಷ್ಮಿ. ನೀನೇ. ಅಯ್ಯಯ್ಯೋ,